ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲಾಗಿ ನೋಡಿರಿ, ಇದು ಮೊಳಕೆ ಕಾಳಿನ ಪಲ್ಯ ಅದ. ಈ ರೆಸಿಪಿ ಈಸಿಯಾಗಿ ಮಾಡೋದು, ಮನೆಯಲ್ಲೇ ಎಷ್ಟು ಟೇಸ್ಟಿಯಾಗಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡೋದು ತೋರಿಸ್ತೀನಿ. ಬರ್ರಿ, ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ, ನಾನು ಹಾಕೋ ವೀಡಿಯೋಗಳು ನೋಟಿಫಿಕೇಷನ್ ಮೊದಲಿಗೆ ಬರ್ತಾವೆ, ನೀವು ನೋಡ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಆಮೇಲೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮಾಡೋ ವಿಧಾನ, ಬೇಕಾದ ಸಾಮಗ್ರಿಗಳು: ಮೊಳಕೆ ಕಾಳು ತೊಗೊಂಡಿನಿ, ಟೊಮಾಟೊ, ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ. ನಿಮಗೆ ಬೇಕಾದ್ರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಇದು ಗುರೆಳ್ ಪುಡಿ, ಹುಚ್ಚಳ ಪುಡಿ ಅಂತೀವಿ, ಗುರೆಳ್ ಪುಡಿ. ಇದು ಶೇಂಗಾ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ, ಅಡುಗೆಗೆಲ್ಲ ಬಳಸ್ತೀವಿ ನಾವು. ಸಪ್ಪ ಏನು ಹಾಕಿಲ್ಲ ಇದರಲ್ಲಿ, ಬರೀ ಶೇಂಗಾ ಮಾತ್ರ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಉಪ್ಪು, ಅರಿಶಿಣ ಪೌಡ್ರು, ಎಣ್ಣೆ, ಜೀರಿಗೆ, ಅಚ್ಚ ಖಾರದ ಪುಡಿ. ಇದು ಹುರುಳಿಕಾಳನ್ನ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಹಾಕಿ ನೆನೆಸ್ಬಿಟ್ಟು ಒಂದೆರಡು ಟೈಮ್ ವಾಶ್ ಮಾಡ್ಕೊಳ್ಳೋಣ. ನೋಡಿ ಈ ಥರ, ಯಾಕಂದರೆ ಡಸ್ಟು ಧೂಳು ಎಲ್ಲ ಇರ್ತದಲ್ಲ, ವಾಶ್ ಮಾಡಿ ಇದನ್ನು ನೀರೆಲ್ಲ ಬಸ್ತು ಬಿಡಬೇಕು. ಬಸ್ತು ಬೇರೆ ಒಳ್ಳೆ ಚಲೋ ನೀರು ಹಾಕ್ಬಿಟ್ಟು ಇಡ್ಬೇಕು. ಇದನ್ನು ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಇದು ನೆಂದಿರ್ತೈತೆ. ಆಮೇಲೆ ನೀರು ಬಸ್ತು ಅದನ್ನು ಒಂದು ಬಟ್ಟೆಯಲ್ಲಿ ಗಟ್ಟಿ ಕಟ್ಟಿ ಇಟ್ಬಿಡ್ಬೋದು. ಇದು ವೀಡಿಯೋ ನಂದು ಮಾಡೋಕ್ಕಾಗಿಲ್ಲ, ಡಿಲೇಟ್ ಆಗಿಬಿಟ್ಟಿದೆ ಮಾಡಿರೋದು. ಅದಕ್ಕೆ ನೋಡಿ, ಈ ಥರ ಮೊಳಕೆ ಕಾಳು ರೆಡಿಯಾಗಿತ್ತು ಎರಡನೇ ದಿವಸಕ್ಕೆ. ಇದನ್ನು ಇವಾಗ ಪಲ್ಯ ಮಾಡೋಕ್ಕೆ ತೋರಿಸ್ತೀನಿ ನೋಡಿರಿ. ಇವಾಗ ಮೊದಲಿಗೆ ಒಂದು ಇದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ನೀರು ಹಾಕಿ ಬಿಸಿ ಆಗಕ್ಕೆ ಇಟ್ಟೀನಿ. ನೀರು ಬಿಸಿ ಆದಮೇಲೆ ಹಾಕಬೇಕು, ಅಂದರೆ ಕಾಳು ಜಲ್ದಿ ಬೇಯ್ತಾವೆ, ಒಂಥರ ಕಲರು ಚೆನ್ನಾಗಿ ಬರ್ತದೆ. ನೋಡಿ, ಇವಾಗ ನೀರಿದು ಮಳ್ತೈತೆ, ಕುದಿತಾಯಿತ್ತು ನೀರು. ಇದರಲ್ಲಿ ಇವಾಗ ಕಾಳು ಏನು ಮೊಳಕೆ ಕಾಳು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕಿಬಿಡೋಣ. ಈ ಥರ ನೋಡಿ, ಇಷ್ಟು ಮಳ್ತಿರ್ಬೇಕು ನೀರು, ಆವಾಗ ಈ ಕಾಳು ಹಾಕಿಬಿಡೋದು. ಮೊಳಕೆ ಕಾಳು ನೋಡಿರಿ ಎಷ್ಟು ಚೆನ್ನಾಗಿದೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇವಾಗ ಚಳಿಗಾಲ ಅಲ್ವಾ, ಮಕ್ಕಳಿಗೆ ಮಾಡಿ ಕೊಡ್ತಿರ್ಬೇಕು. ಶೀತ, ಕೆಮ್ಮು, ನೆಗಡಿ ಕಡಿಮೆ ಆಗುತ್ತೆ ಇದ್ರ ಕಟ್ಟು ಸಾರು ಮಾಡೋದ್ರಿಂದ, ಈ ಕಾಳು ಪಲ್ಯ ಊಟ ಮಾಡೋದ್ರಿಂದ. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಒಂದು 4 ವಿಜಿಲ್ ಬರಲಿ. ಇದು 4 ರಿಂದ 5 ವಿಜಿಲಾದರೂ ಬರಬೇಕು. ಇದು ಹುರುಳಿಕಾಳೆಲ್ಲ ಸ್ವಲ್ಪ ಟೈಮ್ ತಗೊತದ. ನೋಡಿ, ಇವಾಗ ಕುಕ್ಕರ್ ತಣ್ಣಗಾದ್ಮೇಲೆ ತೆಗೆದ್ರೆ ಕಟ್ಟು ಎಷ್ಟು ಚೆನ್ನಾಗಿ ಕಟ್ಟು ಬಂದೈತೆ. ಈ ಕಟ್ಟು ಸಾರು ಮಾಡ್ಬೋದು. ತುಂಬ ಹೆಲ್ತಿಗೆ, ನೆಗಡಿ ಕೆಮ್ಮಾದಾಗ ಇದು ಹುರುಳಿಕಟ್ಟಿನ ಸಾರು ಊಟ ಮಾಡಿದರೆ ಕಡಿಮೆ ಆಗುತ್ತೆ. ಕಫ, ಕೆಮ್ಮು ಅದೆಲ್ಲ ಕಡಿಮೆ ಆಗುತ್ತೆ. ನೋಡಿರಿ ಎಷ್ಟು ಚಲೋ ಇವಾಗ ಕಾಳು ಕುದ್ದವ. ಇಷ್ಟು ಮೆತ್ತಗೆ ಕುದಿಬೇಕು, ಅಂದರೆ ಇದು ಪಲ್ಯ ಟೇಸ್ಟ್ ಚಲೋ ಬರ್ತದೆ. ನೋಡಿರಿ, ಇದು ಇವಾಗ ಕಟ್ಟನ್ನು ಒಂದು ಬೇರೆ ಬೊಗಣಿಗೆ ಬಸ್ತು ತೆಗೆದಿಟ್ಬಿಡೋಣ. ಸಾರು ಮಾಡೋಕ್ಕೆ ಬರುತ್ತೆ. ಇವಾಗ ಬಸ್ತಿರೋ ಈ ಕಾಳು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಗ್ಯಾಸ್ ಮೇಲೆ ಬೇರೆ ಪಾತ್ರೆ ಇಟ್ಟಿದ್ದೀನಿ, ಅದರಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಇವಾಗ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ, ಸಾಸಿವೆ ಹಾಕ್ಬೋದು. ಹಾಕಿ ಇವಾಗ ಸ್ವಲ್ಪ ಚಟ್ಪಟ್ ಅಂತ ಸಿಡಿದ ತಕ್ಷಣ ಉಳ್ಳಾಗಡ್ಡಿ ಸಣ್ಣ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಉಳ್ಳಾಗಡ್ಡಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಇದೆಲ್ಲ ಹಾಕೋದ್ರಿಂದ, ಹಸಿಮೆಣ್ಸಿನ್ಕಾಯಿ. ಇದು ಇವಾಗ ಚಳಿಗಾಲ, ಮಳೆಗಾಲದಲ್ಲಿ ಕರಿಬೇವು ಹಾಕ್ತಾಯಿದ್ದೀನಿ. ಇದು ಕಫಕ್ಕಂತೂ ತುಂಬ ಒಳ್ಳೆಯದು. ಇದನ್ನು ನೋಡಿರಿ, ಪಲ್ಯ ಈ ಕಟ್ಟು ಸಾರು ಮಾಡ್ಕೊಂಡು ಊಟ ಮಾಡಿ ನೋಡಿರಿ, ಕಫ ಎಲ್ಲ ಎಷ್ಟು ಇದಾಗುತ್ತೆ, ಕ್ಲಿಯರ್ ಆಗುತ್ತೆ. ನೋಡಿ, ಟೊಮಾಟೊ ಹಾಕಿದ್ದೀನಿ. ಟೊಮಾಟೊ ಹಾಕಿ ಸ್ವಲ್ಪ ರೋಸ್ಟ್ ಆದಮೇಲೆ ಉಪ್ಪು, ಅರಿಶಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ಅದು ಒಂಚೂರು ಟೊಮಾಟೊ ಸ್ವಲ್ಪ ಮೆತ್ತಗಾಗಬೇಕು, ಅಂದರೆ ಇದು ಪಲ್ಯ ಟೇಸ್ಟ್ ಚಲೋ ಬರ್ತದೆ. ನೋಡಿ, ಈ ಥರ ಸ್ವಲ್ಪ ಮೆತ್ತಗಾದ್ಮೇಲೆ ಇವಾಗ ಇಷ್ಟಾದರೆ ಸಾಕು. ಇವಾಗ ಇಷ್ಟಾದ ತಕ್ಷಣ ಇದನ್ನು ಇವಾಗ ಕಾಳು ತೊಗೊಳ್ಳೋಣ. ಈ ಹುರುಳಿಕಾಳು ಏನು ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಈ ಕಾಳು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಚಮಚ ತೊಗೊಂಡು ಎಲ್ಲ ಕಲಿಸಿದ್ರೆ ನೋಡಿ, ಇಷ್ಟು ಈ ಕಾಳು ಪಲ್ಯ ಇವಾಗ ರೆಡಿ ಆಯಿತು. ಇವಾಗ ಹಸಿಮೆಣ್ಸಿನ್ಕಾಯಿ ಸುಮ್ಮನೆ ಟೇಸ್ಟಿಗಿರಲಿ ಅಂತ ಒಂದೆರಡೇ ಹಾಕಿದ್ವಿ. ಖಾರ ಇಲ್ಲ ಅದು ಮೆಣಸಿನ್ಕಾಯಿ, ನೀವು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಇವಾಗ ನೋಡಿರಿ, ಇದು ಗುರೆಳ್ ಪುಡಿ ಅಂತೀವಿ ನಾವು, ಗುರೆಳ್ ಪುಡಿ. ನೀವು ಗುರೆಳ್ ಪುಡಿ ಇಲ್ಲಾಂದರೆ ಖಾರದ ಪುಡಿ, ಅಚ್ಚ ಖಾರದ ಪೌಡ್ರ್ ಹಾಕ್ಕೊಳ್ರಿ. ಗುರೆಳ್ ಪುಡಿ ಹಾಕಿದ್ರೆ ಟೇಸ್ಟ್ ಭಾಳ ಚಲೋ ಬರ್ತಾವೆ. ನಾವು ಪಲ್ಯಗಳಿಗೆಲ್ಲ ಗುರೆಳ್ ಪುಡಿ, ಶೇಂಗಾದ ಪುಡಿನೇ ಹಾಕೋದು. ಇದನ್ನೆಲ್ಲ ಒಂದು ಟೈಮ್ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡ್ರೆ ಇವಾಗ ಇಷ್ಟು ರೆಡಿ ಆಯಿತು. ಇವಾಗ ಶೇಂಗಾದ ಪುಡಿ ಏನು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಒಂದು ಚೂರು ಹಾಕ್ಬೇಕು, ಅಂದರೆ ಟೇಸ್ಟ್ ಭಾಳ ಚಲೋ ಬರ್ತದೆ.
ನಾವು ಪಲ್ಯಗಳಿಗೆಲ್ಲ ಇದೇ ಥರ ಮಾಡೋದು, ಕಾಯಿ ಎಲ್ಲ ಉಪಯೋಗಿಸಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿರಿ, ಒಂಚೂರು ಕೊತ್ತಂಬರಿ ಹಾಕಿ ಇದನ್ನೆಲ್ಲ ಇನ್ನೊಂದು ಟೈಮ್ ಮಿಕ್ಸ್ ಮಾಡ್ಕೊಂಬಿಟ್ರೆ ಇದು ರೊಟ್ಟಿ, ಚಪಾತಿ, ಆಮೇಲೆ ಮುದ್ದೆಗೂ ಸೈಡು ತಿನ್ಬೋದು. ಭಾಳ ಚಲೋ ಇರ್ತದೆ. ಅನ್ನ ಕಾಳೂ ಊಟ ಮಾಡ್ಬೋದು. ಇದು ಟೇಸ್ಟ್, ಯಾಕಂದ್ರೆ ಇದು ಪೌಡ್ರ್ ಎಲ್ಲ ಹಾಕಿರ್ತೀವಲ್ಲ, ಭಾಳ ಟೇಸ್ಟ್ ಚಲೋ ಬರ್ತದೆ. ಬಿಸಿ ಬಿಸಿ ಅನ್ನ, ತುಪ್ಪ ಇಲ್ಲ ಮೊಸರು, ಅನ್ನ ಈ ಕಾಳು ಕಲ್ಸ್ಕೊಂಡು ಊಟ ಮಾಡಿ, ಇದು ಕಾಳು ಅನ್ನ ಅಷ್ಟೇ ಕಲ್ಸ್ಕೊಂಡು ಊಟ ಮಾಡಿ ನೋಡಿರಿ ಒಂದು ಸಲ, ಟೇಸ್ಟ್ ಎಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿರಿ. ನೀವು ಯಾವುದ್ರ ಜೊತೆನಾದರೂ ಇದನ್ನು ಊಟ ಮಾಡ್ಬೋದು. ತುಂಬ ಹೆಲ್ತಿಯಾದ, ಒಳ್ಳೆ ಟೇಸ್ಟಿಯಾದ ರೆಸಿಪಿ ರೆಡಿ ಆಯಿತು. ನೀವು ಒಂದು ಸಲ ನಿಮ್ಮ ಮನೇಲೆಲ್ಲ ಈ ಥರ ಟ್ರೈ ಮಾಡಿರಿ. ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿರಿ. ಆಮೇಲೆ ಸಪೋರ್ಟ್ ಮಾಡಿರಿ. ಸ್ಕಿಪ್ ಮಾಡಿದೆ ನೋಡಿರಿ ನನ್ನ ವೀಡಿಯೋಗಳನ್ನ. ಇಷ್ಟೊತ್ತು ನನ್ನ ವೀಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.